ಬೆಂಗಳೂರಿನಲ್ಲಿ ಹೈದರಾಬಾದ್ ಮೂಲದ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಶರತ್ ಉದಯ್ ಅವರ ಕಾರ್ಯಕ್ರಮಕ್ಕೆ ತೆಲುಗು ದೇಶಂ ಪಕ್ಷದ ಬೆಂಬಲಿಗರು ಅಡ್ಡಿಪಡಿಸಿದ ಘಟನೆ ನಡೆದಿದೆ. ಅಷ್ಟಕ್ಕೂ ಇವರು ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿ ಧಮಕಿ ಹಾಕಿದ್ದು 2 ವರ್ಷಗಳ ಹಿಂದೆ ಚಂದ್ರಬಾಬು ನಾಯ್ಡು ಮತ್ತು ಪುತ್ರ ನಾರಾ ಲೋಕೇಶ್ ಕುರಿತು ಮಾಡಿದ್ದ ಹಾಸ್ಯಕ್ಕೆ ಅಂತ ವರದಿಯಾಗಿದೆ. ಅದರ ಬಗ್ಗೆ ಈ ಹಿಂದೆನೇ ಕ್ಷಮೆ ಕೇಳಿದ್ದೀನಿ ಅಂತ ಹೇಳಿದ್ರೂ ಬಿಡದೆ ಒಬ್ಬರ ಬೆನ್ನಲ್ಲೊಬ್ಬರು ವೇದಿಕೆ ಏರಿ ಮತ್ತೆ ಕ್ಷಮೆಯಾಚನೆಗೆ ಒತ್ತಡ ಹೇರಿ ಅವರು ಮತ್ತೊಮ್ಮೆ ಕ್ಷಮೆ ಕೇಳುವಂತೆ ಮಾಡಿದ್ದಾರೆ. ಯಾವತ್ತೋ ಮಾಡಿದ ಹಾಸ್ಯಕ್ಕೆ ಈಗ ನಡೆದಿದ್ದ ಕಾರ್ಯಕ್ರಮದ ನಡುವೆ ಬಂದು ಅಡ್ಡಿಪಡಿಸಿ ಕ್ಷಮೆ ಕೇಳುವಂತೆ ಮಾಡುವ ಮೂಲಕ ಚಂದ್ರಬಾಬು ನಾಯ್ಡು ಅವರ ಗೂಂಡಾಗಳು ತಾವೇನೋ ಮಹಾನ್ ಸಾಧನೆ ಮಾಡಿದ್ವಿ ಅನ್ನುವಂತೆ ತೋರಿಸಿಕೊಂಡಿದ್ದಾರೆ. ಕೋರಮಂಗಲದಲ್ಲಿರುವ ಕಾಮಿಡಿ ಕ್ಲಬ್ನಲ್ಲಿ ಕಾರ್ಯಕ್ರಮ ನಡೆದಿದ್ದ ವೇಳೆ ಕೆಲವರು ಪ್ರೇಕ್ಷಕರಂತೆ ಒಳನುಗ್ಗಿದ್ದಾರೆ. ಪ್ರದರ್ಶನ ಆರಂಭವಾದ ಬಳಿಕ ವೇದಿಕೆ ಮೇಲೇರಿ ಕಾಮಿಡಿಯನ್ ಅನ್ನ ಪ್ರಶ್ನಿಸಿದ್ದಾರೆ. ಅಭಿಮಾನಿ ಅಂತ ಹೇಳಿಕೊಂಡು ಒಬ್ಬ ವ್ಯಕ್ತಿ ವೇದಿಕೆ ಏರಿ ಬಳಿಕ ಕಾಮಿಡಿಯನ್ ಅನ್ನ ಹಳೆಯ ಹಾಸ್ಯದ ಬಗ್ಗೆ ಪ್ರಶ್ನಿಸಿದ್ದಾನೆ. ಅದರ ನಂತರ ಒಬ್ಬರ ಬೆನ್ನಲ್ಲೊಬ್ಬರು ವೇದಿಕೆ ಮೇಲೆ ಬಂದು ಬೆದರಿಕೆಯ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಅವರು ಮತ್ತೊಮ್ಮೆ ಕ್ಷಮೆ ಕೇಳಿದ ಬಳಿಕವೂ ಬಿಡದೆ ಚಂದ್ರಬಾಬು ನಾಯ್ಡು ಮತ್ತು ಲೋಕೇಶ್ ಪರ ಘೋಷಣೆಗಳನ್ನು ಕೂಗುವಂತೆ ಗುಂಪು ಒತ್ತಾಯಿಸಿದೆ. ಆದರೆ ಅದನ್ನ ಶರತ್ ಉದಯ್ ನಿರಾಕರಿಸಿದ್ದಾರೆ. ನಾನು ಕೇವಲ ಒಬ್ಬರ ಬಗ್ಗೆ ಅಲ್ಲ, ವಿರೋಧ ಪಕ್ಷವಾದ ವೈಎಸ್ಆರ್ ಕಾಂಗ್ರೆಸ್ ಬಗ್ಗೆನೂ ಹಾಸ್ಯ ಮಾಡ್ತೀನಿ ಅಂತ ಸ್ಪಷ್ಟಪಡಿಸಿದ್ದಾರೆ. ಬಳಿಕ ಇದು ನಿನಗೆ ಕೊನೆ ಎಚ್ಚರಿಕೆ ಅಂತ ಗುಂಪು ಬೆದರಿಕೆ ಹಾಕಿ ಅಲ್ಲಿಂದ ನಿರ್ಗಮಿಸಿದೆ ಅಂತ ವರದಿಯಾಗಿದೆ. ತಮ್ಮ ಬೆಂಬಲಿಗರು ಅಂತ ಹೇಳಿಕೊಂಡು ಬೆಂಗಳೂರಿನಲ್ಲಿ ಹೀಗೆ ಮಾಡಿರುವ ಈ ಗೂಂಡಾಗಳ ವಿರುದ್ಧ ನಾಯ್ಡು ಆಗ್ಲಿ ಅಥವಾ ಅವರ ಪುತ್ರ ಲೋಕೇಶ್ ಆಗ್ಲಿ ಕ್ರಮ ಕೈಗೊಳ್ತಾರ? ಈ ದೇಶದಲ್ಲಿ ಹಾಸ್ಯ ನಟರನ್ನ ಹಿಡಿಯೋದು, ವಿಡಂಬನಾಕಾರರನ್ನ ದಮನಿಸೋದು, ಅವರ ಖಾತೆಗಳನ್ನ ಮುಚ್ಚೋದು, ಅವರ ಕಾರ್ಯಕ್ರಮಗಳನ್ನ ಹಾಳು ಮಾಡೋಕೆ ಗೂಂಡಾಗಳನ್ನ ಕಳಿಸೋದು, ಸಾರ್ವಜನಿಕವಾಗಿ ಅವರನ್ನ ನಿಂದಿಸೋದು, ಬೆದರಿಸೋದು ಸಾಮಾನ್ಯ ಅನ್ನುವಂತಾಗ್ತಿದೆ. ಯಾವುದೇ ನಾಯಕರನ್ನ ವಿಡಂಬಿಸುವಂತಿಲ್ಲ ಅನ್ನೋ ತರದ ಸರ್ವಾಧಿಕಾರಿ ಮನಸ್ಥಿತಿಯನ್ನ ಅವರ ಬೆಂಬಲಿಗರ ಮೂಲಕ ಜಾರಿಯಲ್ಲಿ ಇಡಲಾಗಿದೆಯಾ ಅನ್ನೋ ಅನುಮಾನ ಮೂಡುತ್ತೆ. ಈ ಘಟನೆ ಕುರಿತು ಕಮಿಡಿಯನ್ ಪೊಲೀಸರಿಗೆ ದೂರು ನೀಡಿದ್ದಾರಾ ಅಥವಾ ಇಲ್ವಾ ಅನ್ನೋದು ಖಚಿತವಾಗಿಲ್ಲ. ಆದರೆ ಮೊದಲು ಬಿಜೆಪಿ ಜನರ ಕಾಯಿಲೆಯಾಗಿದ್ದ ಇಂತಹ ನಡವಳಿಕೆ ಈಗ ಯಾವುದೇ ಆಂಧ್ರ ನಾಯಕರು ಮತ್ತವರ ಬೆಂಬಲಿಗರಿಗೂ ಹರಡುತ್ತಿದೆ ಅನ್ನೋ ಅನುಮಾನ ಮೂಡ್ತಿದೆ. ಯಾಕಂದ್ರೆ ಆಂಧ್ರ ಪ್ರದೇಶದ ಆಡಳಿತಾರೂಢ ನಾಯಕರ ಬಗ್ಗೆ ಹಾಸ್ಯ ಮಾಡಿದ ಕಾರಣಕ್ಕೆ ಕಲಾವಿದರು ಬೆದರಿಕೆ ಎದುರಿಸುತ್ತಿರುವ 3ನೇ ಘಟನೆ ಇದಾಗಿದೆ. ಇದಕ್ಕೂ ಮೊದಲು ಕಾಮಿಡಿಯನ್ಗಳಾದ ಅನುದೀಪ್ ಕಾಟಿಕಾಲ ಮತ್ತು ರಫೀಕ್ ಮೊಹಮ್ಮದ್ ಅವರನ್ನ ಇದೇ ರೀತಿಯ ಕಾರಣಕ್ಕೆ ಆಂಧ್ರ ಪೊಲೀಸರು ಬಂಧಿಸಿದ್ರು. ಇತ್ತೀಚಿನ ದಿನಗಳಲ್ಲಿ ಇಂತಹ ಘಟನೆಗಳು ಮತ್ತೆ ಮತ್ತೆ ಸಂಭವಿಸುವುದು ಕಾಣ್ತಾ ಇದೆ. ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಗಳನ್ನ ಅವರ ವಿಡಂಬನೆಯನ್ನ ಕೂಡ ಸಹಿಸದ ಕಾಲ ಬಂದುಬಿಟ್ಟಿದೆ. ರಾಜಕೀಯ ವ್ಯಂಗ್ಯಚಿತ್ರಗಳನ್ನು ಕೂಡ ಅಸಹನೆಯಿಂದ ನೋಡುವ ವ್ಯಂಗ್ಯಚಿತ್ರಕಾರರ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ದಿನಗಳನ್ನ ನೋಡ್ತಿದೀವಿ. ಈಗ ಶರತ್ ಉದಯ್ ಅವರ ಮೇಲೆ ಈ ಜನ ಮುಗಿಬಿದ್ದಿದ್ದು 2024ರಲ್ಲಿ ಯೂಟ್ಯೂಬ್ನಲ್ಲಿ ಅವರು ಹಾಕಿದ್ದ ವಿಡಿಯೋ ಬಗ್ಗೆ ಎನ್ನಲಾಗಿದೆ. 2003ರಲ್ಲಿ ಚಂದ್ರಬಾಬು ನಾಯ್ಡು ಅವರ ಹತ್ಯೆ ಪ್ರಯತ್ನದ ಉಲ್ಲೇಖ ಮತ್ತು ಪ್ರಸ್ತುತ ಆಂಧ್ರ ಸಚಿವರಾಗಿರುವ ಅವರ ಮಗ ನಾರಾ ಲೋಕೇಶ್ ಅವರ ಬಗ್ಗೆ ಅದರಲ್ಲಿ ಹಾಸ್ಯ ಮಾಡಲಾಗಿತ್ತು. ನಕ್ಸಲ್ ಬೆಲ್ಟ್ ಆಗಿದ್ದ ಆಂಧ್ರ ಪ್ರದೇಶದಲ್ಲಿ 2003ರಲ್ಲಿ ನಾಯ್ಡು ಮೇಲೆ ದಾಳಿಯಾಗಿತ್ತು. ಶರತ್ ಉದಯ್ ಅವರ 2024ರ ವಿಡಿಯೋದಲ್ಲಿ ಆ ದಾಳಿ ಬಗ್ಗೆ ಆಕ್ರಮಣಕಾರಿ ಕಮೆಂಟ್ ಮಾಡಿದ್ದಾರೆ ಅಂತ ಅವರ ಬೆಂಬಲಿಗರು ಹೇಳ್ಕೊಳ್ತಾರೆ. ಆದರೆ ಅದಕ್ಕಾಗಿ ಶರತ್ ಉದಯ್ ಕ್ಷಮೆ ಯಾಚಿಸಿ ಅದೆಲ್ಲವೂ ಮುಗಿದ ಕಥೆಯಾಗಿರುವಾಗಲೂ ಮತ್ತೆ ಅದನ್ನೇ ಎತ್ತಿ ಈ ಬೆಂಬಲಿಗರು ಅನ್ಸ್ಕೊಂಡ ಜನ ಗೂಂಡಾವರ್ತನೆ ತೋರಿಸ್ತಿರೋದು ವಿಚಿತ್ರ ಶೋಕಿಯಾಗಿದೆ. ಮಾಜಿ ಸಚಿವ ಗುಡಿವಾಡ ಅಮರನಾಥ್ ಮತ್ತು ರೋಜಾ ಭಾಗಿಯಾಗಿದ್ದ ಅದೇ ವಿಡಿಯೋದಲ್ಲಿ ವೈಎಸ್ಆರ್ಸಿಪಿ ನಾಯಕರ ವಿರುದ್ಧವೂ ಕಾಮಿಡಿಯನ್ ವಿಡಂಬನೆ ಮಾಡಿದ್ರು. ಆ ಸಮಯದಲ್ಲಿ ಶರತ್ ಅವರನ್ನ ಬಹಳಷ್ಟು ನಿಂದಿಸಲಾಗಿತ್ತು, ಬೆದರಿಕೆ ಹಾಕಲಾಗಿತ್ತು. ಕಡೆಗೆ ಅವರು ಕ್ಷಮೆ ಕೇಳಿದ್ದಲ್ಲದೆ ಇನ್ಮುಂದೆ ರಾಜಕೀಯ ವಿಡಂಬನೆ ಮಾಡೋದಿಲ್ಲ ಅಂತ ಹೇಳಬೇಕಾಯ್ತು. 2 ವರ್ಷಗಳ ನಂತರವೂ ಹೀಗೆ ವೇದಿಕೆಗೆ ಹೋಗಿ ಅವರ ಕಾರ್ಯಕ್ರಮ ತಡೆಯೋದು, ಅವರು ಕಾರ್ಯಕ್ರಮ ಮುಂದುವರಿಸಲಾಗದ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡೋದು ಶುದ್ಧ ರಾಜಕೀಯ. ಈ ದೇಶದಲ್ಲಿ ರಾಜಕೀಯ ವಿಡಂಬನೆಯನ್ನ ಇತ್ತೀಚಿನ ವರ್ಷಗಳಲ್ಲಿ ಸಹಿಸಲಾಗ್ತಿಲ್ಲ ಅನ್ನೋದು ಈಗಾಗಲೇ ಸಾಬೀತಾಗಿದೆ. ಯಾರಾದ್ರೂ ಜೋಕ್ ಮಾಡಿದ್ರು ಅದು ಅಪರಾಧ ಅನ್ನೋ ಮಟ್ಟಕ್ಕೆ ಪರಿಸ್ಥಿತಿ ಬಂದು ಮುಟ್ಟಿದೆ. ಕುನಾಲ್ ಕಾಮ್ರಾ ಅಂತಹ ಕಲಾವಿದರು ಕೂಡ ಇಂತಹ ಕಷ್ಟದ ಪರಿಸ್ಥಿತಿಯನ್ನ ಎದುರಿಸಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.